ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ರಾಷ್ಟ್ರ ದೇವೋಭವ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರಸಾದ್. ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಭಾರತದ ಶ್ರೇಷ್ಠತೆಯ ಬಗ್ಗೆ ಹೇಳ್ತಾ ಇದ್ದೆ. ಈ ರಾಷ್ಟ್ರದ ವೇದ ಉಪನಿಷತ್ತಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಅದರಲ್ಲಿ ಒಂದು ಬರುವಂತಹ ಕಥೆಯ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದೇ 9 ವರ್ಷದ ಹುಡುಗ ನಚಿಕೇತನ ಬಗ್ಗೆ. ನಚಿಕೇತ ಅವರ ತಂದೆ ತುಂಬ ದೊಡ್ಡ ರಾಜರಾಗಿದ್ದರು. ಯಜ್ಞ ಯಾಗಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದರು. ಆದರೆ ಯಜ್ಞ ಎಲ್ಲ ಮುಗಿದ ನಂತರ ಯಾರಿಗಾದರೂ ದಾನ ಕೊಡಬೇಕಲ್ಲ, ಆಗ ದಾನ ಕೊಡಬೇಕಿದ್ರೆ ವಯಸ್ಸಾಗಿರುವಂತಹ ಮುದಿ ಹಸುಗಳನ್ನು ದಾನ ಕೊಡ್ತಾ ಇದ್ರು. ಇದನ್ನು ನೋಡ್ತಾ ಇದ್ದಂತಹ ನಚಿಕೇತನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಏನಿದು, ನಮ್ಮಪ್ಪ ಇಷ್ಟು ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಇಷ್ಟೆಲ್ಲ ಖರ್ಚು ಮಾಡ್ತಾರೆ, ಆದರೆ ಶ್ರೇಷ್ಠವಾದಂತಹ ದಾನ ಕೊಡಬೇಕಿದ್ರೆ ವಯಸ್ಸಾಗಿರುವಂತಹ ಈ ಮುದಿ ಎತ್ತುಗಳನ್ನು ಹಸುಗಳನ್ನು ದಾನ ಕೊಡ್ತಾರಲ್ಲ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ತುಂಬ ಬೇಜಾರಾಗಿ ಅವ್ರ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ಯಾಕೆ ಹಿಂಗೆ ಮುದಿ ವಯಸ್ಸಾಗಿರುವಂಥ ಹಸುಗಳನ್ನು ದಾನ ಕೊಡ್ತೀರಾ ಅಂತ. ಆಗ ಅವ್ರ ಅಪ್ಪಂಗೆ ಸಿಟ್ಟು ಬಂತು. ಹೋಗೋ ಆ ಕಡೆ ಅಂಥೇಳಿ ಬೈದು ಕಳಿಸಿದ್ರು. ಇನ್ನೊಮ್ಮೆ ಹೋಗಿ ಕೇಳ್ದ, ಆಗಲೂ ಬೈದು ಕಳಿಸಿದ್ರು. 3ನೇ ಸಲ ಇವನಿಗೆ ಮನಸ್ಸಿನಲ್ಲಿ ತುಂಬ ಬೇಜಾರಾಗಿ ತಡ್ಕೊಳಕ್ಕಾಗಲಿಲ್ಲ. ಹೋಗಿ ಅವರ ಅಪ್ಪನ ಹತ್ರ ಕೇಳ್ತಾರೆ, ಅಪ್ಪ ಹಾಗಿದ್ರೆ ನೀವು ನನ್ನನ್ನು ಯಾರಿಗೆ ದಾನ ಕೊಡ್ತೀರಾ ಅಂತ. ಅವರಪ್ಪಂಗೆ ಯಜ್ಞ ಮಾಡ್ತಾ ಇದ್ರಲ್ಲ, ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಅವ್ರು ಹೇಳಿದರು, ನಿನ್ನನ್ನು ಯಮನಿಗೆ ದಾನ ಕೊಟ್ಬಿಡ್ತೀನಿ ಅಂತ. ನಾವು ನಮ್ಮ ಭಾಷೆಗಳಲ್ಲಿ ಬೈಕೊಡ್ತೀವಲ್ಲ, ನಿನ್ನನ್ನು ಹಾಳಾಗಿ ಹೋಗು, ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಬೈಕೊಳ್ತೀವಲ್ಲ, ಅದನ್ನು ಅತ್ಯಂತ ಸುಂದರವಾಗಿ ಆಗಿನ ಕಾಲದಲ್ಲಿ ಹೇಳಿದರು, ನಿನ್ನನ್ನು ಯಮಧರ್ಮನಿಗೆ ದಾನ ಕೊಡ್ತೀನಿ ಅಂಥೇಳಿ. ಹಿಂಗೆ ಯಾವಾಗ ಹೇಳಿದ್ರೋ ಈ ನಚಿಕೇತನಿಗೆ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಇವನು ಯೋಚನೆ ಮಾಡ್ದ, ನಮ್ಮಪ್ಪ ಹಸುಗಳನ್ನೇನೋ ದಾನ ಕೊಡ್ತಾರೆ, ನಾನೇನು ಅಂಥ ದೊಡ್ಡ ಶ್ರೇಷ್ಠ ದಾನ ಅಲ್ಲ, ಆದರೆ ಆ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಅವ್ರಿಗಿಂತ ಸ್ವಲ್ಪ ಒಳ್ಳೆ ದಾನ ಆಗಿರ್ಬೋದೇನೋ, ನಾನೇ ದಾನ ಆಗಿ ಹೋಗಿಬಿಡ್ತೀನಿ ಅಂಥೇಳಿ ಅವರಪ್ಪನ ಹತ್ರ ಹೋಗಿ ಹೇಳ್ದ, ಅಪ್ಪ ನೀನು ಹೇಳಿದೆ ಅಲ್ವಾ ನನ್ನೊಂದು ಯಮನಿಗೆ ದಾನ ಕೊಡ್ತೀನಿ ಅಂಥೇಳಿ, ಕೊಡು ನೋಡೋಣ ಇವಾಗ ಅಂತ. ಅವರಪ್ಪಂಗೆ ಸಿಟ್ಟು ಬಂತು, ಮತ್ತೆ ಬೈದು ಕಳಿಸಿದ್ರು. ಜೊತೆಗಿರೋರೆಲ್ಲ ಹೇಳಿದರು, ಇಲ್ಲ ನೀವು ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ನೀವು ಯಜ್ಞ ಮಾಡಬೇಕಿದ್ರೆ ದಾನ ಕೊಡ್ತೀನಿ ಅಂತ ಹೇಳಿ ಹೇಳಿಬಿಟ್ಟಿದ್ದೀರಾ, ಒಪ್ಕೊಂಡ್ಬಿಟ್ಟಿದ್ದೀರಾ, ನೀವು ದಾನ ಕೊಡಲೇಬೇಕು ಅಂತ ಹೇಳಿದರು. ಏನು ಮಾಡೋದು, ಪರಿಸ್ಥಿತಿ ಹೆಂಗಾಗ್ಬಿಡ್ತು ಅಂತಂದರೆ ತನ್ನ ಹೆತ್ತ ಮಗನ್ನೇ ಯಮನಿಗೆ ದಾನ ಕೊಡುವಂತಹ ಪರಿಸ್ಥಿತಿ ಆ ರಾಜನಿಗೆ ನಿರ್ಮಾಣ ಆಗೋಯ್ತು. ಅವನನ್ನು ಎಲ್ಲರೂ ಸೇರಿ ಸೂಕ್ಷ್ಮ ರೂಪದಲ್ಲಿ ಯಮಲೋಕಕ್ಕೆ ಕಳಿಸ್ಕೊಟ್ರು. ಎಲ್ಲರೂ ಅಪಾಯಿಂಟ್ಮೆಂಟನ್ನು ತಗೊಂಡು ಯಮನ ಹತ್ರ ಹೋದರೆ ಫಾರ್ ದ ಫಸ್ಟ್ ಟೈಮ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಂತ ಅನಿಸುತ್ತೆ, ಈ ಹುಡುಗ ಯಮನ ಅಪಾಯಿಂಟ್ಮೆಂಟ್ ಇಲ್ದೇ ಯಮನ ಬಳಿಗೆ ಹೋದ. ಯಮನ ಬಳಿಗೆ ಹೋಗ್ತಾನೆ, ಯಮಲೋಕದಲ್ಲಿ ವೆಯ್ಟ್ ಮಾಡ್ತಾನೆ. ಆದರೆ 1 ದಿವಸ 2 ದಿವಸ 3 ದಿವಸ ಆದರೂ ಕೂಡ ಯಮ ಪತ್ತೆ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದ. ಯಮನ ಹೆಂಡತಿ ಒಳಗಡೆಯಿಂದ ಬಂದು ಕೇಳ್ತಾಳೆ, ಬಾರೋ ಮಗು ಒಳಗಡೆ ಕುತ್ಕೋ ಅಂತ ಕೇಳಿದಾಗ, ನನಗೆ ನೀವು ಬೇಕಾಗಿಲ್ಲ, ನಿಮ್ಮ ಯಜಮಾನರು ಯಮಧರ್ಮರು ಬೇಕಾಗಿದ್ದಾರೆ, ಅವ್ರನ್ನ ಕರೆಸಿ ಅಂತ ಹೇಳ್ದ. 3 ದಿವಸ ಆದಮೇಲೆ ಯಮಧರ್ಮ ಈ ನೋಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಈ ಹುಡುಗನನ್ನು 3 ದಿವಸ ವೆಯ್ಟ್ ಮಾಡಿಸಿದ್ನಲ್ಲ, ತುಂಬ ಬೇಜಾರಾಗೋಯ್ತು. ನನಗಿದ್ರಿಂದ ಪಾಪ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಹುಡುಗನನ್ನು ಮಾತನಾಡಿಸಿ ಅವನಿಗೆ ಅವನ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ 3 ವರಗಳನ್ನು ಕೊಡ್ತೀನಿ ಅಂತ ಹೇಳಿ 3 ವರಗಳನ್ನು ಕೇಳೋದಕ್ಕೆ ಹೇಳ್ದ. ಆಗ ಆ ಹುಡುಗ ಹೇಳ್ತಾನೆ, ಮೊದಲನೇ ವರ ಏನಪ್ಪ ಅಂತಂದರೆ, ನಮ್ಮ ತಂದೆ ಏನು ಪಾಪ ಮಾಡ್ತಾ ಇದ್ರೋ ಮುದಿ ಎತ್ತುಗಳನ್ನು ಹಸುಗಳನ್ನು ದಾನ ಕೊಟ್ಟು ಅದನ್ನು ಪರಿಹಾರ ಮಾಡಬೇಕು, ಹಾಗೆಯೇ ನನ್ನ ತಂದೆಯ ಎಲ್ಲ ತಪ್ಪುಗಳನ್ನು ಮನ್ನಿಸಬೇಕು, ಅವನಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ. ಯಮಧರ್ಮ ತಥಾಸ್ತು ಅಂದ. 2ನೇದು, ನನ್ನ ಯಾವುದೋ ಒಂದು ಯಜ್ಞದ ಬಗ್ಗೆ ಕೇಳ್ಕೊಳ್ತಾನೆ, ಅದ್ರ ಬಗ್ಗೆ ಇರುವಂತಹ ಪರಿಹಾರದ ಬಗ್ಗೆ ಕೇಳ್ಕೊಳ್ತಾನೆ, ಅದಕ್ಕೂ ಯಮಧರ್ಮ ತಥಾಸ್ತು ಅಂತಂದ. ಇನ್ನು 3ನೇ ವರ ಏನು ಕೇಳಿದ ಗೊತ್ತಾ ಅವನು? ಆ ಪ್ರಶ್ನೆ ಹೆಂಗಿತ್ತು ಅಂತಂದರೆ ಎಂಥವರನ್ನು ತಲೆ ಕೆಡಿಸುವಂತಹ ಪ್ರಶ್ನೆ ಅದು. ಅವನು ಯಮಧರ್ಮನಿಗೆ ಕೇಳ್ತಾನೆ, ಯಮಧರ್ಮರಾಜರೇ, ನಾವು ಮನುಷ್ಯರಿದ್ದೇವಲ್ಲ, ನಾವು ಹುಟ್ಟೋದಕ್ಕಿಂತ ಮುಂಚೆಯಲ್ಲಿರ್ತೀವಿ, ನಾವು ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ, ಆ ಸತ್ಯವನ್ನು, ಆ ವಿಶೇಷ ಸಂಗತಿಯನ್ನು ನನಗೆ ತಿಳಿಸ್ಕೊಡಿ ಅಂತ.
ಇದನ್ನು ಕೇಳಿದಂಥ ಯಮಧರ್ಮರಾಜರಿಗೆ ಟೆನ್ಷನ್ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಇಷ್ಟು ಚಿಕ್ಕ ಹುಡುಗ ಇಷ್ಟು ದೊಡ್ಡ ಪ್ರಶ್ನೆಯನ್ನು ಕೇಳಿದ್ನಲ್ಲ ಅಂಥೇಳಿ ಅದನ್ನು ಹೇಳೋದು ಹೇಗೆ ಅಂಥೇಳಿ ಅವನನ್ನು ಆಮಿಷ ಕೊಡುವಂಥ ಪ್ರಯತ್ನ ಮಾಡ್ದ. ಮಗು, ನೀನು ತುಂಬ ಚಿಕ್ಕವನು, ನಿನಗೆ ಅದೆಲ್ಲ ಅರ್ಥ ಆಗಲ್ಲ, ತಲೆ ಕೆಡಿಸ್ಕೊಳ್ಬೇಡ, ನಾನು ನಿನಗೆ 1,000 ಹೆಂಡತಿಯರನ್ನು ದಾನ ಕೊಡ್ತೀನಿ, ನೀನು ಅವ್ರನ್ನ ಇಟ್ಕೊಳ್ಬೋದು, ಆರಾಮಾಗಿ ಜೀವನ ಮಾಡ್ಬೋದು ಅಂತ ಹೇಳಿದಾಗ ಆ ಹುಡುಗ ಅದಕ್ಕೆ ಒಪ್ಕೊಂಡ. ಎರಡನೇದು ಹೇಳ್ತಾರೆ, ನಿನಗೆ 1,000 ವರ್ಷಗಳಷ್ಟು ಬದುಕುವಂತಹ ಆಯುಷನ್ನು ಕೊಡ್ತೀನಿ ಅಂತ ಹೇಳಿದಾಗ ಆ ಹುಡುಗ ಅದನ್ನು ಒಪ್ಕೊಂಡ. ಜೊತೆಗೆ ಮೂರನೇದು ಕೇಳ್ತಾನೆ, ಮೂರನೇದು ನಿನಗೆ ಅರ್ಧ ಭೂಮಂಡಲವನ್ನು ನಿನಗೆ ಕೊಟ್ಟುಬಿಡ್ತೀನಿ ಅಂತ ಅಂದ. ಆ ಹುಡುಗ ಏನು ಕೇಳ್ದ ಗೊತ್ತಾ? ಓಕೆ, ನೀನು 1000 ಹೆಂಡತಿಯರನ್ನು ಕೊಡ್ತೀಯಾ, ನೀನು 1000 ವರ್ಷ ಬದುಕೋದಿಕ್ಕೆ ಅವಕಾಶ ಕೊಡ್ತೀಯಾ, ಅರ್ಧ ಭೂಮಂಡಲ ಕೊಡ್ತೀಯಾ, ಎಲ್ಲ ಓಕೆ. ಆದರೆ ನಾನು 1000 ವರ್ಷ ಆದಮೇಲೆ ಸತ್ತು ಹೋಗ್ತೀನಲ್ಲ, ಆ ಸತ್ತು ಹೋದ ಮೇಲೆ ಎಲ್ಲಿ ಹೋಗ್ತೀನಿ ಅನ್ನುವಂತಹ ಸತ್ಯವನ್ನು ನನಗೆ ಹೇಳು ಅಂತ. ಯಮನಿಗೆ ಮತ್ತೆ ಟೆನ್ಷನ್ ಆಯಿತು, ಹೇಳಲೇಬೇಕಲ್ಲ, ಏನು ಮಾಡಬೇಕು ಅಂತ ಗೊತ್ತೇ ಇದ್ದಾಗ ಒಪ್ಕೊಂಡ್ಬಿಟ್ಟಿದ್ದ. ಆಗ ಅತ್ಯಂತ ಶ್ರೇಷ್ಠವಾದಂತಹ ಈ ವಿದ್ಯೆಯನ್ನು ಆ ಹುಡುಗನಿಗೆ ಯಮಧರ್ಮರಾಜ ತಿಳಿಸ್ಕೊಟ್ಟ ಅಂಥೇಳಿ ಈ ಉಪನಿಷತ್ನಲ್ಲಿ ಬರುವಂತಹ ಒಂದು ಶ್ರೇಷ್ಠವಾದಂತಹ ಕತೆ. ಇಂತಹ ಶ್ರೇಷ್ಠ ಉಪನಿಷತ್ತನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ಅಥವಾ ನಮಗೆಲ್ಲರಿಗೂ ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದು ಅಥವಾ ತರ್ಜಮೆ ಮಾಡಿಕೊಟ್ಟಿದ್ದು ಯಾರಾದರೂ ಇದ್ದರೆ ಶಹಜಾನನ ಮಗ ದಾರಾ ಶಿಕೋ. ಸುಮಾರು ಜನಕ್ಕೆ ವಿಷಯ ಗೊತ್ತಿಲ್ಲ, ಅತ್ಯಂತ ವಿಶೇಷವಾದಂತಹ ವಿಷಯ ಇದು. ಪರ್ಷಿಯ ಭಾಷೆಗೆ ಇದನ್ನು ಭಾಷಾಂತರ ಮಾಡಿ ಅಥವಾ ಅನುವಾದ ಮಾಡಿ ನಮ್ಮೆಲ್ಲರಿಗೂ ಗೊತ್ತಾಗುವಂತಹ ರೀತಿಯಲ್ಲಿ ಮಾಡಿಕೊಟ್ಟಿದ್ದು ಶಹಜಾನನ ಮಗ ದಾರಾ ಶಿಕೋ ಅಂತೇಳಿ. ಈ ಶೋಪನ್ ಹೋವರ್ ಅಂತಿದ್ದಾರಲ್ಲ, ಜರ್ಮನಿಯ ತತ್ವಶಾಸ್ತ್ರಜ್ಞರಿರ್ಬೋದು ಅಥವಾ ಬೇರೆ ಯುರೋಪ್ನ ಇತರ ಅನೇಕ ತತ್ವಶಾಸ್ತ್ರಜ್ಞರಿರ್ಬೋದು, ಅವರೇನಾದರೂ ಮಾತನಾಡಿದರೆ ಅನೇಕ ವಿಚಾರಗಳು ಭಾರತದ ಈ ಉಪನಿಷತ್ತಿನ ಮೇಲೆ ಇರುತ್ತೆ. ಈ ಶೋಪನ್ ಹೋವರ್ ಒಮ್ಮೆ ಒಂದು ಪಾರ್ಕಿಗೆ ಹೋಗಿ ಕೂತ್ಕೊಂಡಿದ್ರಂತೆ. ಸುಮಾರು ಹೊತ್ತಲ್ಲೇ ಕೂತ್ಕೊಂಡಿದ್ದನ್ನು ನೋಡಿ ಅಲ್ಲಿನ ವಾಚ್ಮ್ಯಾನ್ ಬಂದು ಕೇಳಿದ್ದಂತೆ, ಅಲ್ಲ ನೀವು ಯಾರು ಅಂತ ಗೊತ್ತಾಗ್ತಿಲ್ಲ, ತುಂಬ ಹೊತ್ತಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ, ನೀವು ಯಾರು ಅಂತ ಹೇಳಿ ಕೇಳಿದ್ದಂತೆ. ಅದಕ್ಕೆ ಶೋಪನ್ ಹೋವರ್ ಹೇಳಿದಂತೆ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ನನ್ನನ್ನು ಕೇಳ್ತಾ ಇದ್ದೀಯ ಅಂತಂದರೆ ಹೇಳು, ನಾನು ಯಾರು ಅಂತ ಗೊತ್ತಾ ನಿನಗೆ ಅಂತ. ಆಗ ಹೇಳಿದಂತೆ, ನನಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಕೇಳ್ತಾ ಇದ್ದೀನಲ್ಲ ಅಂತ. ಆಗ ಶೋಪನ್ ಹೋವರ್ ಕೇಳ್ತಾನೆ, ಅಲ್ಲಪ್ಪ ಹಾಗಿದ್ರೆ ನೀನು ಯಾರು ಹೇಳು ಅಂತ. ಆಗ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಹೆಸರು ಇದು, ನನ್ನ ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ, ಇಲ್ಲ ಅದೆಲ್ಲವನ್ನು ಹೊರತುಪಡಿಸಿ ನೀನು ಯಾರು ಅಂತ ಹೇಳಿ ಕೇಳ್ತಾನೆ. ಅಂದರೆ ಈ ನೀನು ಯಾರು ಅಥವಾ ನಾನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಅತ್ಯಂತ ಹೆಚ್ಚು ಬಾರಿ ಹುಡುಕುವಂಥ ಪ್ರಯತ್ನ ಜಗತ್ತಿನಲ್ಲಿ ಎಲ್ಲಾದರೂ ಮಾಡಿದರೆ ಅದು ನನ್ನ ರಾಷ್ಟ್ರ ಭಾರತದಲ್ಲಿ ಮಾತ್ರ. ಈ ಥರದ ಒಂದು ಅಪರೂಪದ ವಿದ್ಯೆಯನ್ನು ಜಗತ್ತಿಗೆ ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ನನ್ನ ರಾಷ್ಟ್ರ ಭಾರತ ಮಾತ್ರ ಅಂಥೇಳಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಈ ಉಪನಿಷತ್ತುಗಳು, ಈ ವೇದಗಳನ್ನೆಲ್ಲ ಬರೆದವರು ಯಾರಪ್ಪ ಅಂತಂದರೆ ಅಪೌರುಷೇಯ ಅಂತ ಹೇಳಿ ಕರೀತೇವೆ. ಅಪೌರುಷೇಯ ಅಂತಂದರೆ ಯಾವುದೇ ಒಬ್ಬ ಪುರುಷನೂ ಬರೆದಿರುವಂಥದ್ದಲ್ಲ, ಅನೇಕ ಋಷಿಗಳು ಸೇರಿ ಸಾವಿರಾರು ವರ್ಷಗಳ ಹಿಂದೆಯೇ ಈ ಥರದ ಒಂದು ಪವಿತ್ರವಾದಂತಹ ವೇದಗಳನ್ನು ಈ ಭಾರತಕ್ಕೆ ಕೊಡ್ತು, ಉಪನಿಷತ್ತನ್ನು ಕೊಡ್ತು. ಅದರಲ್ಲಿರುವಂತಹ ಕೆಲವೊಂದು ಋಕ್ಕುಗಳನ್ನು ಓದಬೇಕು, ಅದ್ಭುತವಾದಂತಹ ಋಕ್ಕುಗಳು. ಸಾಧ್ಯವಾದಷ್ಟೇ ನಾವು ಅದನ್ನು ಓದುವಂತಹ ಪ್ರಯತ್ನವನ್ನು ಮಾಡೋಣ ಅಂಥೇಳಿ. ಇನ್ನು ಈ ಉಪನಿಷತ್ತಿನ ಕಾಲದಲ್ಲೂ ಕೂಡ ಜಗತ್ತಿಗೆ ಗುರುವಾಗಿರುವಂಥದ್ದು ದೇಶ ಯಾವುದಾದ್ರೂ ಇದ್ದರೆ, ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ನನ್ನ ದೇಶ ಭಾರತ ಮಾತ್ರ. ಈ ವೇದಗಳು ಉಪನಿಷತ್ತುಗಳ ಕಾಲ ಕಳೀತು. ಅದಾದ ನಂತರ ಶುರುವಾಗಿದ್ದೇ ರಾಮನ ಯುಗ. ಇಡೀ ಜಗತ್ತಿಗೆ ರಾಮ ಅವತ್ತೂ ಗುರುವಾಗಿದ್ದ, ಇವತ್ತಿಗೂ ಗುರುವಾಗಿದ್ದಾರೆ. ಅವರ ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯ ಭಾವನೆಯಿಂದ ಇಡೀ ಭಾರತೀಯರಷ್ಟೇ ಅಲ್ಲದೆ ಜಗತ್ತಿನ ಅನೇಕ ದೇಶದ ಜನ ರಾಮನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾವು ಎಷ್ಟು ಜನ ರಾಮಾಯಣವನ್ನು ಓದಿದ್ದೇವೆ ಹೇಳಿ? ನಾವು ಎಷ್ಟು ಜನ ಮಹಾಭಾರತವನ್ನು ತಿಳ್ಕೊಂಡಿದ್ದೇವೆ ಹೇಳಿ? ಅದ್ಭುತವಾದಂತಹ ಗ್ರಂಥಗಳು. ಕೊನೆ ಪಕ್ಷ ನಮಗದರಲ್ಲಿರುವಂಥ ಕೆಲವೊಂದು ಘಟನೆಗಳಾದರೂ ಗೊತ್ತಿಲ್ಲ ಅಂತಂದರೆ ತುಂಬ ಬೇಜಾರಿನ ಸಂಗತಿ. ಆದರೆ ನಾವು ಇಷ್ಟೆಲ್ಲ ಓದಿಲ್ಲ ಅಲ್ವಾ? ಆದರೂ ಕೂಡ ಈ ದೇಶದ ಚಿಕ್ಕ ಮಕ್ಕಳನ್ನು ಹೋಗಿ ಕೇಳಿ ನೋಡಿ, ರಾಮ ಯಾರು, ಸೀತೆ ಯಾರು, ಆಂಜನೇಯ ಯಾರು, ಈ ಥರದ ಚಿಕ್ಕ ಘಟನೆಗಳನ್ನು ಕೇಳಿ ನೋಡಿದರೂ ಕೂಡ ಅವರು ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ. ಅಂದರೆ ಇಡೀ ಗ್ರಂಥವನ್ನು ಓದದೇ ಇದ್ದರೂ ಕೂಡ ಅದರಲ್ಲಿ ಬರುವಂತಹ ಪ್ರಮುಖ ಘಟನೆಗಳನ್ನು ಈ ದೇಶದ ಮಕ್ಕಳಾಗಿರ್ಬೋದು, ಜನರು ನಾವೆಲ್ಲರೂ ಕೂಡ ಮಾತನಾಡ್ತೀವಿ, ತಿಳಿಸ್ಕೊಡ್ತೀವಿ ಅಥವಾ ತಿಳ್ಕೊಂಡಿದ್ದೀವಿ ಅಂತಂದರೆ ಇದು ಈ ದೇಶದ ಶ್ರೇಷ್ಠತೆ ಅಂಥೇಳಿ ನಾವು ಅತ್ಯಂತ ಪ್ರೀತಿಯಿಂದ ಈ ರಾಮಾಯಣ ಮಹಾಭಾರತಗಳನ್ನು ಗೌರವಿಸುವಂಥವರಾಗಬೇಕು ಅಂಥೇಳಿ. ಇನ್ನು
ಈ ರಾಮ ಎಂಥ ವ್ಯಕ್ತಿ ಅಂತಂದರೆ ನಾವು ಅವ್ರನ್ನ ಶ್ರೇಷ್ಠ ಆದರ್ಶ ಅಂತ ಹೇಳಿ ನಾವು ಕರೀತೇವೆ. ಏನು ರಾಮಚರಿತ ಮಾನಸ ಅಂತೇನಿದೆಯಲ್ಲ, ಆ ರಾಮಚರಿತ ಮಾನಸದಲ್ಲಿ ಅತ್ಯಂತ ಪ್ರೀತಿಯಿಂದ ಹೇಳ್ತಾರೆ, ತುಳಸಿದಾಸರವರು ಹೇಳ್ತಾರೆ, ರಾಮನಿಗೆ ಅವರ ತಂದೆ ದಶರಥ ಬಂದು, ಮಗು ನೀನು ನಾಳೆ ಬೆಳಗ್ಗೆ ಕಾಡಿಗೆ ಹೋಗಬೇಕಪ್ಪ, ನಿನ್ನ ತಾಯಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅವರು ತಂದೆಯ ಮಾತಿಗೆ ಒಂದೇ ಒಂದು ಎದುರುತ್ತರ ಕೊಡದೆ ತಂದೆಯ ಮಾತನ್ನು ಪರಿಪಾಲಿಸಿಕೊಂಡು ರಾಮ ಹೊರಡೋದಕ್ಕೆ ಸಿದ್ಧನಾದ್ನಲ್ಲ. ಆ ರಾಮಚರಿತ ಮಾನಸದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ, ನಮ್ಮಪ್ಪ ನನ್ನ ಮೇಲೆ ಅದೆಷ್ಟು ಕರುಣೆಯನ್ನು ತೋರಿಸಿದ್ರು ಅಂತಂದರೆ, ಈ ರಾಜ್ಯಭಾರ ಮಾಡೋದು ಅನ್ನೋದು ಇದೆಯಲ್ಲ, ಅದು ತುಂಬ ದೊಡ್ಡ ಹೊರೆ. ಇದನ್ನು ನನ್ನ ತಮ್ಮ ಭರತನಿಗೆ ಕೊಟ್ಬಿಟ್ಟಿದ್ದಾರೆ, ಅವನ ಮೇಲೆ ಹೊರಿಸ್ಬಿಟ್ಟಿದ್ದಾರೆ, ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಡಿಗೆ ಕಳಿಸ್ಕೊಡ್ತಾ ಇದ್ದಾರೆ ಅಂಥೇಳಿ ತುಂಬ ಅದ್ಭುತವಾಗಿ ತುಳಸಿದಾಸರು ಬರೀತಾರೆ. ಇದು ಹೆಚ್ಚು ಮನಸ್ಸನ್ನು ಮುಟ್ಟುವಂತಹ ಘಟನೆ ಅಂಥೇಳಿ ನನಗಂತೂ ಅನಿಸುತ್ತೆ. ಇದೆಲ್ಲ ಆದ ನಂತರ ಲಕ್ಷ್ಮಣ ಬಂದು ರಾಮನನ್ನು ಕೇಳ್ದ, ರಾಮ ಏನು ನಮ್ಮಪ್ಪ ನಿನ್ನನ್ನು ಕಾಡಿಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ರು, ನಮ್ಮಪ್ಪನಿಗೆ ಬಹುಶಃ ತಲೆ ಕೆಟ್ಟಿದೆ ಅಂತ ಅನಿಸುತ್ತೆ, ಬುದ್ಧಿ ಸರಿ ಇಲ್ಲ ಅಂತ ಅನಿಸುತ್ತೆ, ನೀವೊಂದು ಸ್ವಲ್ಪ ಅವಕಾಶ ಕೊಡು, ನಾನು ನಮ್ಮಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಂದಾಗ ಶ್ರೀರಾಮ ಹೇಳ್ತಾನೆ, ನಾನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ನಮ್ಮ ತಂದೆ ಏನು ಹೇಳಿದ್ರು ಅದನ್ನು ನಾನು ಚಾಚೂ ಚಪ್ಪದೆ ಪಾಲಿಸ್ತೀನಿ. ಈಗೋ ನಾನು ಹೊರಟೆ, ನೀನು ಬರೋ ಹಾಗಿದ್ರೆ ಬಾ, ಇಲ್ಲ ಅಂತಂದರೆ ಇಲ್ಲೇ ಇರು ಅಂಥೇಳಿ ತನ್ನ ತಮ್ಮನಿಗೆ ಹೇಳ್ತಾನಲ್ಲ. ಅದಾದ ನಂತರ ರಥವನ್ನು ಹತ್ತಿ ಹೊರಡ್ತಾನೆ ರಾಮ, ಸೀತೆ ಎಲ್ಲರೂ ಕೂಡ. ಈ ರಾಮ ಸೀತೆ ಎಲ್ಲರೂ ಹೊರಡಬೇಕಿದ್ರೆ ರಥ ಎಲ್ಲ ಹೊರಡ್ತು. ಅದಾದ ನಂತರ ದಶರಥರಿಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ಮಗನಿಗೇನೋ ಹೆಂಡತಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಕಾಡಿಗೆ ಕಳಿಸೋದಕ್ಕೆ ಒಪ್ಕೊಂಡ್ಬಿಡ್ತಾ ಮಾತನ್ನು ಹೇಳ್ತಾನೆ. ಆದರೆ ರಥ ಹೊರಡಬೇಕಿದ್ರೆ ತುಂಬ ಸಂಕಟ ಆಗುತ್ತೆ. ಎಷ್ಟು ಸಂಕಟ ಆಗುತ್ತೆ ಅಂತಂದರೆ ಕೂಗ್ಕೊಳ್ತಾನೆ, ಬೇಡ್ಕೊಳ್ತಾನೆ, ರಾಮ ನನ್ನ ಮಗನೇ ವಾಪಸ್ ಬಂದ್ಬಿಡು, ನೀನು ಹೋಗಬೇಡ ಅಂಥೇಳಿ ಕೇಳಿದಾಗ ರಾಮ ಒಂದು ಚೂರು ವಿಚಲಿತನಾಗದೇನೆ ತನ್ನ ತಂದೆ ಕಡೆ ತಿರುಗೂ ಕೂಡ ನೋಡ್ದೇನೆ ನೇರವಾಗಿ ರಥವನ್ನು ಓಡಿಸುವಂಥ ಸಾರಥಿಗೆ ಹೇಳ್ತಾನೆ, ಎಲ್ಲೂ ನಿಲ್ಲಿಸ್ಬೇಡ, ನೀನು ನೇರವಾಗಿ ಹೊಡ್ಕೊಂಡು ಹೋಗು ರಥವನ್ನು ಅಂಥೇಳಿ ಕರ್ಕೊಂಡು ಹೋಗಿ ಅವನೊಂದು ನದಿ ತೀರದಲ್ಲಿ ಬಿಡ್ತಾನೆ. ಬಿಟ್ಟಾದ ತಕ್ಷಣ ರಾಮ ಸಾರಥಿಗೆ ಹೇಳ್ತಾನೆ, ಇಲ್ಲಿಂದ ಹೊರಡು ಸಾಕು ಅಂತ. ಸಾರಥಿಗೆ ತುಂಬ ಬೇಜಾರಾಗುತ್ತೆ. ಸಾರಥಿ ಹೇಳ್ತಾನೆ, ಏ ರಾಮ, ನಾನು ನಿನ್ನನ್ನು ತುಂಬ ಶ್ರೇಷ್ಠ ವ್ಯಕ್ತಿ ಅಂತ ಅಂದ್ಕೊಂಡಿದ್ದೆ, ನೀನು ತುಂಬ ಗ್ರೇಟು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ತಂದೆ ದಶರಥ ಅಷ್ಟೆಲ್ಲ ಕೂಗ್ಕೊಂಡು ಗೋಗರ್ಕೊಂಡು ಕರೆದ್ರೂ ಕೂಡ ನೀನು ಅವನ ಹತ್ರ ತಿರುಗೂ ಕೂಡ ನೋಡಲಿಲ್ವಲ್ಲ, ವಾಪಸ್ ಹೋಗ್ಬೋದಿತ್ತು, ನೀನು ವಾಪಸ್ ಹೋಗಲಿಲ್ವಲ್ಲ, ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಿಮ್ಮ ತಂದೆಗೆ ನೀನು ದ್ರೋಹ ಮಾಡಲಿಲ್ವಾ, ನಿಮ್ಮ ತಂದೆ ಮಾತನ್ನು ನೀನು ಕೇಳೇ ಇಲ್ವಲ್ಲ ಅಂಥೇಳಿ ಹೇಳಿದಾಗ ಶ್ರೀರಾಮಚಂದ್ರ ಒಂದು ಮಾತು ಹೇಳ್ತಾನೆ, ನೋಡಪ್ಪ, ನನಗೆ ಆಜ್ಞೆ ಕೊಟ್ಟಿದ್ದು ಯಾರು ಅಂತಂದರೆ ನಮ್ಮ ತಂದೆ ಅನ್ನೋದಕ್ಕಿಂತ ಮುಖ್ಯವಾಗಿ ದಶರಥ ಮಹಾರಾಜರು. ನಾನು ಆ ಮಹಾರಾಜರ ಮಾತಿಗೆ ಬೆಲೆ ಕೊಟ್ಟು ಹೊರಟಿದ್ದೇನೆ. ಆಮೇಲೆ ನನಗೆ ಕರೆದಿದ್ದು ನಮ್ಮ ತಂದೆ. ನನಗೆ ನನ್ನ ತಂದೆಗಿಂತ ನನ್ನ ಮಹಾರಾಜರ ಮಾತೆ ಅತ್ಯಂತ ಪವಿತ್ರವಾದದ್ದು. ನಾನು ಮಹಾರಾಜರ ಮಾತನ್ನು ಪಾಲಿಸಿದ್ದೀನಿ ಅಂತ ಹೇಳಿದ್ನಲ್ಲ, ಇದು ರಾಮ ಈ ಜಗತ್ತಿಗೆ ಕೊಟ್ಟಂತಹ ಶ್ರೇಷ್ಠ ಆದರ್ಶ ಅಂಥೇಳಿ ನಾವು ಅಂದ್ಕೊಳ್ಬೇಕು. ರಾಮ ಇಂದಿಗೂ ಕೂಡ ಜಗತ್ತಿಗೆ ಆದರ್ಶ, ಮುಂದೆನೂ ಕೂಡ ಜಗತ್ತಿಗೆ ಆದರ್ಶ. ಆ ಕಾರಣಕ್ಕೋಸ್ಕರ 500 ವರ್ಷಗಳ ಹೋರಾಟದ ನಂತರ ಇವತ್ತು ಅದೇ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಭವ್ಯವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಬಾಲಲಲ್ಲನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತು ಲಕ್ಷಾಂತರ ಜನರು, ನಾವೆಲ್ಲರೂ ಕೂಡ ಈ ದೇಶದ ಜನರು, ಅದರಲ್ಲೂ ಹೆಚ್ಚು ಖುಷಿಯಾಗೋದೇನಪ್ಪ ಅಂತಂದರೆ ಈ ಜನ್ರೇಷನ್ನ ಜನರು ನಮಗೆ ಆ ಅವಕಾಶ ಸಿಕ್ಕಿದೆಯಲ್ಲ. 500 ವರ್ಷಗಳ ಹೋರಾಟ ಮಾಡಿದರು, ಎಷ್ಟೋ ಜನ ಪ್ರಾಣ ಕೊಟ್ಟರು, ಬಲಿದಾನಗಳಾಗೋಯ್ತು, ಜೈಲಲ್ಲಿದ್ದರು. ಇಷ್ಟೆಲ್ಲ ಆದರೂ ಕೂಡ ಪರಮಾತ್ಮ ಅವರಿಗೆ ಆ ಅವಕಾಶ ಕೊಡಲಿಲ್ಲ, ಹೋರಾಟ ಮಾಡುವಂಥ ಅವಕಾಶ ಕೊಟ್ಟ. ಆದರೆ ನಮ್ಮ ಸೌಭಾಗ್ಯ ಎಂಥದ್ದಪ್ಪ ಅಂತಂದರೆ ನಮ್ಮಗಳ ಕಾಲಘಟ್ಟದಲ್ಲಿ ಈ ಒಂದು ಶ್ರೇಷ್ಠವಾದಂತಹ ಭವ್ಯವಾದಂತಹ ಆ ರಾಮ ಮಂದಿರ ನಿರ್ಮಾಣ ಆಗಿದೆ. ಅದನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ. ಹಾಗೆಯೇ ರಾಮನ ದರ್ಶನ ಮಾಡುವಂತಹ ಅವಕಾಶ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ನಾವೆಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ಆ ಬಾಲರಾಮನ ದರ್ಶನವನ್ನು ಮಾಡೋಣ ಅಂತ ಹೇಳ್ತಾ, ಅದಾದ ನಂತರ ನಾನು ಅನೇಕ ಕಡೆ ಈ ರಾಮನ ಉಲ್ಲೇಖ ಆಗಿರೋದನ್ನು ನಾನು ಗಮನಿಸಿದ್ದೇನೆ. ಈ ಪರ್ಷಿಯನ್ನರ ಮೂಲ ಗ್ರಂಥ ಏನಿದೆಯಲ್ಲ, ಈ ಝೆಂದ ಏಸ್ತಾ ಅಂತ ಏನು ಕರಿತೀವಿ, ಅದರಲ್ಲಿ ಸುಮಾರು 35ರಿಂದ 40 ಬಾರಿಗಿಂತ ಹೆಚ್ಚು ಶ್ರೀರಾಮನ ಬಗ್ಗೆ ಉಲ್ಲೇಖ ಆಗುತ್ತೆ. ಈ ಪೂರ್ವ ಭಾಗದ ಅನೇಕ ದೇಶಗಳಲ್ಲಿ ಇವತ್ತಿಗೂ ಅನೇಕ ಕಡೆ ರಾಮನ ಹೆಸರಿದೆ. ಜಗತ್ತಿನ ದೊಡ್ಡ ದೇವಾಲಯ ಅಂತ ಏನು ಕರಿತೀವಲ್ಲ ನಾವು, ಕಾಂಬೋಡಿಯಾದ ಅಂಕುರ್ ವಾಟ್ನ ಸುತ್ತಲೂ ಕೂಡ ಈ ರಾಮಾಯಣ ಮತ್ತು ಮಹಾಭಾರತವನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಲಾಗಿದೆ.
ಜಗತ್ತಿನ ಅನೇಕ ಜನ ಇವತ್ತು ಈ ದೇವಸ್ಥಾನಕ್ಕೆ ಬಂದವರೆಲ್ಲರೂ ಕೂಡ ಆ ರಾಮಾಯಣ ಮಹಾಭಾರತವನ್ನು ಏನು ಸುಂದರವಾಗಿ ಕೆತ್ತನೆ ಮಾಡಿದ್ದಾರಲ್ಲ ಅದನ್ನು ನೋಡೋದಕ್ಕೆ ಬರ್ತಾರೆ ಎನ್ನುವಂಥದ್ದು ಅತ್ಯಂತ ಖುಷಿ ಕೊಡುವಂತಹ ಸಂಗತಿ. ರಾಮ ಎಂಥ ವ್ಯಕ್ತಿ ಅಂತಂದರೆ ತಾನು ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ರಾಮ ಹೆಚ್ಚು ಭಾಷಣಗಳನ್ನು ಮಾಡ್ತಾ ಇರಲಿಲ್ಲ, ರಾಮ ಹೆಚ್ಚು ಆಶ್ವಾಸನೆಗಳನ್ನು ಕೊಡ್ತಾ ಇರಲಿಲ್ಲ. ಆದರೆ ತನ್ನ ಕಾರ್ಯದಿಂದಲೇ ತನ್ನ ಕೆಲಸದಿಂದಲೇ ತಾನೆಂತಹ ವ್ಯಕ್ತಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟ, ಜಗತ್ತಿಗೆ ಗುರುವಾದ. ಇದಾದ ನಂತರ ಬಂದಿದ್ದೆ ಶ್ರೀಕೃಷ್ಣ ಪರಮಾತ್ಮ. ಹಾಗಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಜಗತ್ತಿಗೆ ಗುರುವಾದ ಅನ್ನೋದನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.